ದರ್ಶನ್ ಸ್ಮೈಲ್, ದರ್ಶನ್ ಸ್ಮೈಲ್. ನೋಡಿ ಇವರೆಲ್ಲ ನಾನೇ ಕಟ್ಕೊಡ್ತಾ ಇದ್ರಿ ಇವ್ರಿಗೆಲ್ಲ. ಆಯ್ತು ತೋರ್ಸಾಯ್ತು ಬಿಡಿ ಮಾವ, ಸಾಕು. ತಿಂಗಳಿಗೊಮ್ಮೆ ಸಂಬಳ ದಿನವು. ಅದನ್ನ ಸೋಮವಾರ ದಿನ ಯಾರು ಊಟ ಮಾಡೋದು ಅಂದ್ಬಿಟ್ಟು ಮಂಗಳವಾರ ಬೆಳಿಗ್ಗೆ ಊಟ ಮಾಡ್ತಾರೆ. ಬೆಳಗಾನ ಎಲ್ಲ ಅಭಿಮಾನಿ ದೇವರುಗಳಿಗೂ ನಮಸ್ಕಾರ. ನಾನು ನಿಮ್ಮ ಕಲಾಚಂದನ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಮ್ಮ ಸುತ್ತೂರು ಹತ್ರ ಇರೋ ಕುಪ್ಪರವಳ್ಳಿಗೆ ಹೋಗ್ತಾ ಇದ್ದೀನಿ. ಆ ಕುಪ್ಪರವಳ್ಳಿಯಲ್ಲಿ ನಮ್ಮ ಅಜ್ಜಿ ಮನೆ ಇದೆ. ಅಲ್ಲಿ ಈಗ ಹೊತ್ತು ಜಾತ್ರೆ ನಡೀತಾ ಇದೆ. ಅದು ಗೋನಹಳ್ಳಿ ಅಂತ ಒಂದು ಪಕ್ಕದಲ್ಲಿ ಒಂದು ಊರಿದೆ. ಆ ಗೋನಹಳ್ಳಿಲಿ ಒಂದು ದೇವರಿದೆ. ಆ ದೇವ್ರದ್ದು ಜಾತ್ರಾ ಮಹೋತ್ಸವ ಇವತ್ತು ನಡೀತಾ ಇದೆ. ಆ ಹಬ್ಬನೇ ನಮ್ಮ ಕುಪ್ಪರಹಳ್ಳಿಲಿ ಮಾಡ್ತಾರೆ. ನಾನೀಗ ಅಲ್ಲಿಗೆ ಹೋಗ್ಬಿಟ್ಟು ಆ ದೇವ್ರದ್ದು ಏನೇನೇನೇನಿದೆ ತೋರಿಸ್ತೀನಿ. ಮತ್ತು ಅಲ್ಲಿ ಏನಾದ್ರು ತೇರ್ಗಿರಾಗಿದ್ದರೆ ಆ ತೇರನ್ನ ತೋರಿಸ್ತೀನಿ. ನೋಡ್ಕೊಳ್ಳಿ. ಏನು ನೋಡ್ಬಿಟ್ಟು ಏನು ಸುಮ್ಮನೆ ಇರ್ತೀರಾ? ನಮಸ್ಕಾರ ಮಾಡಿ. ಹಾಂ, ಓಕೆ, ಬನ್ನಿ ಈಗ. ಆಯ್ತು ನೋಡಿ, ಈಗ ನಾವು ಗೋನಹಳ್ಳಿಗೆ ಬಂದಿದ್ದೀವಿ. ಇದೇ ಗೋನಹಳ್ಳಿ. ಫುಲ್ ಜನ ಸೇರವ್ರೆ. ಸಖತ್ ಜಾತ್ರೆ, ತುಂಬ ಚೆನ್ನಾಗೈತೆ. ಈ ಜಾತ್ರೆ ನೋಡ್ತಾ ಇದ್ದರೆ ನನಗೊಂದು ಸಾಂಗ್ ನೆನಪಾಯ್ತೈತೆ. ಗುಂಪು ಗುಂಪಲ್ಲಿ ಗೌರಿ ಗಂಗೆ, ಬಣ್ಣ ಬಣ್ಣದ ಚಿಟ್ಟೆ ಹಂಗೆ, ನೋಡಕ್ಕೆ ಸಾಲಕ್ಕಿಲ್ಲ ಎರಡೂ ಕಣ್ಣು, ಅಜ್ಜ ಅಜ್ಜಿ ಕಳ್ಳ ನೋಟ, ಸಂಧಿಗೊಂದಿ ಪ್ರೀತಿ ಪಾಠ, ಕೆಣಕುತೈತೆ ಮಾಯಾಗಾತಿಯ ಮೈಯ ಮಾಟ. ಬನ್ರಿ, ಜಾತ್ರೆ ನೋಡ್ರಿ, ಮಜಾ ತಗೊಳ್ರಿ. ಆ್ಯಕ್ಚುಲಿ ತುಂಬ ಸಖತ್ತು ವೈಬ್ ಇರೋ ದೇವ್ರ ಕಣ್ರಿ ಇಲ್ಲಿ. ನೋಡಿ ಎಷ್ಟು ಒಂದು ಪಾಸಿಟಿವ್ ವೈಬ್ ಅಂತಂದರೆ ನೋಡ್ತಾ ಇದ್ರೆ ಹಂಗೆ ಭಕ್ತಿ ಉಕ್ಕು ಬರುತ್ತೆ. ಈಗ ದೇವಸ್ಥಾನದ ಒಳಗಡೆ ಹೋಗೋಕ್ಕೆ ಬಿಡ್ತಾ ಇಲ್ಲ, ತುಂಬ ಜನ ರಶ್ ಇದ್ದಾರೆ. ಆದರೂ ಕೂಡ ಹೆಂಗಾರು ಮಾಡ್ಕೊಂಡು ಕೇಳ್ಕೊಂಡು ಹೋಗೆ. ಅಲ್ಲಿ ನೋಡಿ ಸುತ್ತ ಒಳಗಡೆ ಆವರಣ ಇದು ದೇವಸ್ಥಾನದ್ದು. ಜನ ಇಲ್ಲಿ ಮಂಗಳೂರು ತಗೊಂಡು ಮೂವ್ ಆಗ್ತಾಯಿದ್ದಾರೆ. ತಾಯಿ ದರ್ಶನ ಮಾಡ್ಕೊಳ್ಳಿ. ಇದೇ ನೋಡಿ ಗೋನಹಳ್ಳಿ ಮಾರಮ್ಮ. ಎಲ್ಲರೂ ದರ್ಶನ ಪಡ್ಕೊಂಡು ಪುನೀತರಾಗಿ. ನಿಮಗೇನಾದರೂ ಕೇಳ್ಕೋಬೇಕು ಅಂದ್ಕೊಂಡ್ರೆ ಕೇಳ್ಕೊಳ್ಳಿ. ತಾಯಿ ದರ್ಶನ ಮುಗೀತು. ಇಲ್ಲಿಂದ ಆಚೆ ಬಂದೀಗ ನಾನು ಮಡೆ ಒಯ್ಯೋಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ, ಮಡೆ ಒಯ್ಯೋದು ಹೇಗಿರುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಬಾಯ್ ಮಾಡಿಸಿ ಕೈಲಿ ಇಲ್ಲಿ ಈ ಕಡೆ ಮಾಡಮ್ಮ. ಸಾಕು ಬಿಡಮ್ಮ. ನೋಡಿ, ಈಗ ಈ ಗದ್ದೆ ಬಯಲಿಗೆ ಬಂದಿದ್ದೀವಿ. ಇಲ್ಲಿ ಎಲ್ಲ ಊರವರು ಬಂದ್ಬಿಟ್ಟು ಮಡೆ ಹೋಯ್ತಾರೆ. ಅಂದರೆ ಈ ಕುಪ್ಪರಹಳ್ಳಿಯವರೆಲ್ಲ ಬಂದ್ಬಿಟ್ಟು ಮಡಕೆಯಲ್ಲಿ ಅಕ್ಕಿ ಮತ್ತು ಬೆಲ್ಲ ನೀರು ಹಾಕ್ಬಿಟ್ಟು ಸೌದೆಯಲ್ಲಿ ಬೇಯಿಸ್ತಾರೆ. ಆ ಬೇಯಿಸಿದನ್ನ ಮನೆಗೆ ತಗೊಂಡೋಗಿಟ್ಟು ಪೂಜೆ ಮಾಡಿ ಅವರು ಮರಿ ಕೂದೆಲ್ಲ ಊಟ ಹಾಕ್ತಾರಲ್ಲ, ಆವಾಗ ಒಂದು ಸ್ವಲ್ಪ ಪ್ರಸಾದ ಥರ ಇಕ್ತಾರೆ. ಇವಾಗ ಇಲ್ಲಿ ಮಡೆ ಬೇಯಿಸಿರೋ ತೋರಿಸ್ತೀನಿ ಬನ್ನಿ. ನೋಡಿ, ಈಗ ಇಲ್ಲಿ ಇಷ್ಟು ಖಾಲಿ ಜಾಗ ಇದೆ. ಈಗ ಮಡೆ ಬೇಯಿಸ್ಬೇಕು ಅಂತ ಅಂದ್ಬಿಟ್ಟು ಜನಗಳೆಲ್ಲ ಬರ್ತಾರೆ. ಅವ್ರು ಬಂದಾಗ ಈ ಜಾಗ ಯಾವ ರೀತಿ ಆಗುತ್ತೆ ನೋಡಿ. ಇಲ್ಲೆಲ್ಲ ನಾವು ಕಾಯ್ಕೊಂಡಿದ್ದೀವಿ. ಅವ್ರು ಬಂದ ತಕ್ಷಣ ಅವ್ರಿಗೆ ಅಕ್ಕಿ ಅನ್ನ ಎಲ್ಲ ಬೇಯಿಸ್ಕೊಟ್ಬಿಟ್ಟು ಮತ್ತು ದೇವ್ರು ಬರುತ್ತೆ, ಆ ದೇವ್ರ ಜೊತೆ ಹೊರಡ್ತೀವಿ. ನೋಡಿ, ಇವರು ಇದರಲ್ಲ, ಇವರು ಮಹಾನ್ ವ್ಯಕ್ತಿಯವರು, ಸಾಮಾನ್ಯರಲ್ಲ. ಸಕಲ ವಿದ್ಯೆಗಳನ್ನು ಕಲಿತು ಸಕಲ ವಿದ್ಯೆಗಳನ್ನು ಕಲಿತು ಸೊಂಟಕ್ಕೆ ಹಗ್ಗ ಕಟ್ಕೊಂಡು ಪಂಚ ಹಿಡ್ಕೊಂಡು ನಿಂತಿದ್ದಾರೆ ನೋಡಿ ಇವರು. ಆಗೋದೆ ಮಾವ. ಈಗ ನಾಳೆ ಕರ್ನಾಟಕ ಫೇಮಸ್. ನೀನು ನಿಮ್ಸಲ್ಲಿ ಬೇಯಿಸ್ ಮಡ್ಗವ. ಆಯ್ತು ತೋರ್ಸಾಯ್ತು ಬಿಡಿ ಮಾವ, ಸಾಕು. ಅಯ್ಯೋ
ಅವ್ರನ್ನು ತಗೊಂಡಾಯ್ತು. ಈ ಫೋಸ್ ಎಲ್ಲ ನಿಲ್ಸ್ಬಿಡಿ. ಇಬ್ರು ತಗೊಂಡಾಯ್ತು. ನಾಳೆ ಕರ್ನಾಟಕ ಫೇಮಸ್ ನೀವು ಇಬ್ರು. ಇವರು ನೂತನ ದಂಪತಿಗಳು. ಹೇಳಪ್ಪ. ಓಕೆ. ಹಾಲು ಇದು ನೋಡಿ, ಇವ್ರಿಬ್ರು ಜೋಡಿ ಹಾಲು ಜೇನಿದ್ದಂಗೆ, ಅಳಸ್ಲೆ ಹಣ್ಣು ಅಂಟಿದ್ದಂಗೆ. ಅಳಸ್ಲೆ ಹಣ್ಣು ಬೇಕು, ಅಂಟು ಬೇಡ ಅನ್ನಂಗಿಲ್ಲ. ತಗೊಂಡ್ರೆ ಎರಡು ತಗೋಬೇಕು. ಇವಾಗ ಇದು ರೆಡಿ ಆಗೈತಾ? ಬೇಯಿಸಿ ತಗೊಂಡೋಗೋದ ಮನೆಗೆ? ಅಲ್ಲಿ ದೇವ್ರು ಬರ್ಬೇಕು. ದೇವ್ರು ಬಂದ್ಮೇಲೆ ತಗೋಬೇಕು. ತಿಂಗಳಿಗೊಮ್ಮೆ ಸಂಬಳ ದಿನವು, ನಾಳೆಯೋ ಗತಿಯೋ ನಮಗಿರಲೇನು. ಅಮ್ಮನ ಪ್ರೀತಿ ವಾತ್ಸಲ್ಯ ನಮಗಿಲ್ಲವೇನು. ಅಮ್ಮ ನೀನು ನಕ್ಕರೆ ನಮ್ಮ ಬಾಳೆ ಸಕ್ಕರೆ. ಸಿಡುಕದ ನಿಮ್ಮ ಮಕ್ಕಳ ಮೇಲೆ ಕೋಪ ಬಾರದೆ ಅಕ್ಕರೆ. ಅಮ್ಮ ನೀನು ನಕ್ಕರೆ ನಮ್ಮ ಬಾಳೆ ಸಕ್ಕರೆ. ಗಂಜಿಯ ಕುಡಿಸಿ ಬೆಳೆಸಿದರೇನು, ನೀರನ ಕುಡಿಯುತ್ತಾ ಬದುಕಿದರೇನು. ಗಂಜಿಯ ಕುಡಿಸಿ ಬೆಳೆಸಿದರೇನು, ನೀರನ ಕುಡಿಯುತ್ತಾ ಬದುಕಿದರೇನು. ಅಮ್ಮನ ಪ್ರೀತಿ ವಾತ್ಸಲ್ಯ ನಮಗಿಲ್ಲವೇನು. ಅಮ್ಮ ನೀನು ನಕ್ಕರೆ ನಮ್ಮ ಬಾಳೆ ಸಕ್ಕರೆ. ಸಿಡುಕದ ನಿಮ್ಮ ಮಕ್ಕಳ ಮೇಲೆ ಕೋಪ ಬಾರದೆ ಅಕ್ಕರೆ. ಅಮ್ಮ ನೀನು ನಕ್ಕರೆ ನಮ್ಮ ಬಾಳೆ ಸಕ್ಕರೆ. ಸೂಪರ್ ಆಗಿ ಆಡಿದ್ರಲ್ಲ, ಇನ್ನೇನ್ ಬೇಕು? ನೋಡ್ದಪ್ಪ, ನಿಮ್ಮ ಹೆಸರು ಹೇಳ್ಬಿಡಿ. ಮುದ್ದು ಮಾದೇವ್. ಮುದ್ದು ಮಾದೇವ್. ಎಸ್ ಎಸ್ ಮುದ್ದು ಮಾದೇವ. ಎಸ್ ಮಾದೇವ್, ಮುದ್ದು ಮಾದೇವ್. ವರೆಗೂ ಗ್ಯಾ ಗ್ಯಾ ಗ್ಯಾ. ಮಾದೇವಸನಿಗೂ ಗ್ಯಾ ಗ್ಯಾ ಗ್ಯಾ. ಬಸವನಿಗೂ ಗ್ಯಾ ಗ್ಯಾ ಗ್ಯಾ. ನಮ್ಮ ಸೀತಾಪಜ್ಜವ್ರಿಗೊಂದು ಗ್ಯಾ ಗ್ಯಾ ಗ್ಯಾ. ಇಲ್ಲಿಂದ ನೀರು ಎತ್ಕೊಂಡು ಹೋಗ್ಬಿಟ್ಟು ಬೇಯಿಸ್ಕೊಡೋದು ಅವ್ರಿಗೆ. ಇದು ಒಳ್ಳೆ ಕಾವಲಿ. ಈಗ ಜಾಸ್ತಿ ಕಮ್ಮಿ ನೀರೈತೆ, ಜಾಸ್ತಿ ನೀರು ಬಂದಿಲ್ಲ. ಆಗಸ್ಟ್ಗೆ ಜಾಸ್ತಿ ನೀರು ಬರ್ತದೆ, ಈಗ ಕಮ್ಮಿ ಐತೆ. ಓಕೆ. ಕೊಡಿ ಸರ್, ಟೈಪ್ ಮಾಡ್ತೀನಿ. ಕೊಡಿ ಸರ್, ಇಡ್ಕತ್ತೀನಿ ನಾನು. ಬಿಡಿ, ನಾ ಈಗ ಇಡ್ಕತ್ತೀನಿ ಬಿಡಿ. ಅರುಣ್ ಅರುಣ್ ಚಂದು ಶಿಷ್ಯ ಪುಂಡ ಪಕ್ಕಲ್ವಾ ನಿಜ ಅಪ್ಪುಜಿನ ಎತ್ಕೊಂಡು ಮುಡಿ ಕೊಡ್ಕೊಂಬ ಇದೆ. दर्शन स्माइल, दर्शन दर्शन स्माइल. नहीं सड़ा सागर स्माइल.
ಸಾಕಲ್ಲ ಬಾಯ್ಸಣ ಓ ಶಿಷ್ಯ ತಪ್ಪೇದಾರ್ ಬಾರೋ ತಪ್ಪೇದಾರ್ ತಲೆ ಬಾ ಬಡ್ಕೊಂಡೆಲ್ಲ ಒಟ್ಕೋಯ್ತೀವಿ ಚೆನ್ನಾಗಿ ಹಬ್ಬ ಆಚರಿಸ್ತೀವಿ ಗೋಣಿ ಮಾರಪ್ಪನ ಹಬ್ಬನ ಸರಿ ಹೋಗಿ ಏನಕ್ಕೆ ಸೊಪ್ಪೇನಕ್ಕೆ ಮಣವೆಲ್ಲ ಬೇಯ್ತಾ ನೋಡಿ ಅದು ತಲ ಸುಡುತ್ತಾ ಓ ಹಾ ಹಾ ನೆತ್ತಿ ಬಿಸಿ ಬಿಸಿ ಮಡಗ್ಬಿಡ್ತೇವಲ್ಲ ಸುಡುತ್ತಾ ಅಂತ ಅದಕ್ಕೆ ಏನ್ ಮಾಡ್ತಾ ಇದೀವಿ ಇದು ಸುಟ್ಕೊಂಡಿದ ಸಿಂಬಿ ಮಾಡ್ಕೊತೀವಿ ಇದ ಓಕೆ ಹಿಂಗ ಸಿಂಬಿ ಮಾಡ್ಕೊಂಡು ತಲೆಗೆ ಮಡಿಕತ್ತೀರಿ ತಲೆಗ ಮಡಿಕತ್ತೀವಿ ಹಿಂಗ ಹಿಂಗ್ ಮಾಡ್ಕೊಂಡು ಸಿಂಬಿ ಹಿಂಗ ಅದು ಒತ್ಕತೀವಿ ಸರಿ ಮತ್ತೆ ನೋಡಿ ಇಲ್ಲೆಲ್ಲ ಕೂತಿರೋರಿಲ್ಲ ಅದೇ ಕೇಸು ಇವ್ರ ಆಗಲ್ಲ ನೋಡಿ ಇವರೆಲ್ಲ ನಾನೇ ಕಟ್ಕೊಡ್ತಾ ಇದ್ರಿ ಇವ್ರಿಗೆಲ್ಲ ನೋಡಿ ಇವ್ರೆಲ್ಲರೂ ನಾನೇ ಕಟ್ಕೊಡ್ತಾ ಇದೀನಿ ನೋಡಿ ಹೌದಾ ನೋಡಿ ಸರಿ ಇನ್ನೇನು ಹೇಳಿ ಚೆನ್ನಾಗಿ ಮಾಡ್ರಿ ಹಬ್ಬ ನಂಗಾರೆ ಚೆನ್ನಾಗಿ ಮಾಡ್ತೀವಿ ಎಲ್ಲ ಮರಿ ಹೊಡಿ ಗೋಳಿ ಹಬ್ಬ ಮಾಡ್ತೇವೆ ನಾವು ಅದ್ದೂರಿ ಮಾಡ್ತೀವಿ ತವಟ ಕೊಟ್ಟ ಹುಡುಗರೆಲ್ಲ ಡ್ಯಾನ್ಸ್ ಮಾಡ್ಕೊಂಡು ಈ ತರ ಮಡ ಹುಯ್ಕೊಂಡು ಪೂರ್ತಿ ಕೋಳಿ ಚಿಕನು ಮತ್ತೆ ಮನೆಗಳಲ್ಲಿ ಮರಿ ಹೊಡಿಯೋರು ಹೊಡಿತಾರೆ ಎಲ್ಲಾನು ಮಾಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಮೆರವಣಿಗೆ ಮಾಡ್ಕೊಂಡು ಅದ್ದೂರಿ ಹೋಯ್ತಾರೆ ಅದೇ ಪ್ರತಿಯೊಬ್ಬರು ಈ ರೀತಿ ಎಲ್ಲ ಬಂದು ಮಡ ಹುಯಿಸಿ ಎಲ್ಲ ಪ್ರತಿಯೊಂದು ಜಾತಿ ಹೊಸದ ಇಲ್ಲಿ ಮಾಡ್ಕೊಂಡು ಹೋಯ್ತೀವಿ. ಹೌದಾ? ನೋಡಿ ಎಷ್ಟು ಅದ್ದೂರಿಯಾಗಿದೆ ಎಲ್ಲ ಸರಿ, ಓಕೆ, ಸಖತ್ತಾಗಿದೆ ಎಲ್ಲ. ಹೌದಾ? ಸೂಪರ್ ಆಗಿದೆ. ಮಾರಮ್ಮನ ಹಬ್ಬ ಬಹಳ ಸುತ್ತಮುತ್ತಲ ಸುಮಾರು 7-8 ಊರ್ಗ ಸಹ ಎಲ್ಲ ಸುತ್ತಮುತ್ತಲ ಹಬ್ಬ ತಾಯಿ ಪಾವನದಿಂದ ಇದೇ ರೀತಿ ಮಡ ಊದು ಈ ಬೆಲ್ಲನ ಮಾಡಿ ಕೋಳಿ ಮರಿಗಳನ್ನ ಒಪ್ಪಿಸಿ ಅದನ್ನ ಎಡೆ ಇಕ್ಕಿಯ ತಾಯಿಗ ಎಲ್ಲಾರು ಬಹಳ ಖುಷಿಯಾಗಿ ಹಬ್ಬನ ಆಚರಿಸ್ತಾರೆ. ಸರಿ ಸರಿ, ಎಲ್ಲ ಗೋಲ್ಡನ್ ಹಬ್ಬನ ಹಬ್ಬನೇ ಬಹಳ ಸುತ್ತಮುತ್ತಲಿ ಎಲ್ಲಾ ಊರಲ್ಲೂ ಆ ತಾಯಿ ಮಧ್ಯ ಸೆಂಟ್ರ್ ಸುತ್ತ ಹಬ್ಬ. ಇವತ್ತು ನಾಳೆ 2 ದಿನ. ಇವತ್ತು ನಾಳೆ 2 ದಿನ ಸರ್. ಇವತ್ತು ತಂಪು, ನಾಳೆ ಸರ್, ನಿನ್ನೆ ಭಾನುವಾರ, ಇವತ್ತು ಸೋಮವಾರ ಮಡೆ, ನಾಳೆ ಊಟ. ಸರಿ ಸರಿ. ಮತ್ತೆ ಇವಾಗ ಇಲ್ಲಿ ಬೇಯಿಸ್ಕೊಂಡು ಹೋಗಿದ್ದನ್ನ ಪ್ರಸಾದ ತರ ಬಂದು ನೆಂಟರುಗಳೆಲ್ಲ ಒಂಚೂರು ಕೊಡ್ತೀರಿ? ಇವಾಗ ತಗೊಂಡೋಗಿ ಇಟ್ಬಿಟ್ಟು ಮನೇಲಿ ಇಟ್ಬಿಟ್ಟು ತಿರ್ಗಿ ಆಮೇಲೆ 6 ಗಂಟೆಗೆ 6:30ಗೆ ಅವ್ರ ಮನೆಗಳಲ್ಲಿ ಇದು ವಾತ್ಗಳು ಮತ್ತೆ ಇದು ಟಗರುಗಳು ಅವ್ರು ಏನೇನು ಎಲ್ಲ ಇದು ಮಾಡ್ಕೊಂಡಿರ್ತಾರ ಅವೆಲ್ಲ ತಗೊಂಡ್ಬಂದ್ಬಿಟ್ಟು ಪೂರ್ತಿ ಅವರು ಗೋಣಿ ಮರ ಬಂದು ತೀರ್ ತಂದಿರ್ತಿರ್ತಾರ. ಆ ತೀರ್ ತಗೊಂಡ್ಬಂದು ಎಲ್ಲ ಪೂರ್ತಿ ಮನೇಲಿ ಎಲ್ಲ ಒರೆಸಿ ಇದ್ ಮಾಡಿ ಎಲ್ಲ ರೆಡಿ ಮಾಡಿ ಅವರು ಅದ್ರ ಮೇಲೆ ತೀರ್ಥ ಎಲ್ಲ ಇಟ್ಬಿಟ್ಟು ತಿರ್ಗಾ ಮರಿನೂ ಜೊತೆಲಿ ಪೂಜೆ ಮಾಡಿ ಅದ್ಮೇಲೆ ತೀರ್ಥ ಉದ್ರದ್ಮೇಲೆ ಮರಿನ ಕಟ್ ಮಾಡ್ತಾರ. ಮರಿ ಕಟ್ ಮಾಡಿ ರಾತ್ರಿ ಪೂರ್ತಿ ಎಲ್ಲ ಕಟ್ಕಿಟ್ ಮಾಡಿ ಅದನ್ನ ಅಡಿಗೆ ಎಲ್ಲ ಮಾಡಿ ಮಂಗಳವಾರ ದಿನ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಅಂತಂದ್ರೆ 5 ಗಂಟೆಗೆ ಎಡೆ ಹಾಕ್ಬಿಟ್ಟು ಎಲ್ರಿಗೂ ಊಟ ಕೂಡ ಶುರು ಮಾಡ್ತಾರೆ. ಈ ಗೋಡ್ನಳ್ಳಿ ಮಾರಮ್ಮನ ಒಕ್ಕಲವ್ರೆಲ್ಲಾರು ಬೆಳಗಿನ ಜಾವ 5 ಗಂಟೆಗೆ ಎಡೆಕದ? ಇಲ್ಲ, ಸಣ್ಣ ಪುಟ್ಟ ಮಾಮೂಲಿ ಈಗ ಮಾಮೂಲಿ 1 kg ಎಡ್ಕೆ ತಗೊಂಡ್ರು ಅವರು ಮಾಮೂಲಿ ಊಟದ ರೊಟೀನ್ ಟೈಮು ಅಲ್ಲಿ ಮಾಮೂಲಿ ಅಡಿಗೆ ಮಾಡ್ಬಿಡ್ತಾರೆ. ಬಟ್ ಮರಿ ಕಟ್ ಮಾಡೋರೆಲ್ಲ ಪೂರ್ತಿ ಬೆಳಿಗ್ಗೆ ಟೈಮಲ್ಲಿ ಅವರು ಎಡೆ ಹಾಕ್ಬೇಕಲ್ಲ, ಎಡೆ ಹಾಕ್ಬೇಕಾದ್ರೆ ಪೂಜೆಗೆ ಎಲ್ಲ ಪೂರ್ತಿ ಯೂಸ್ ಮಾಡ್ತಾರೆ. ಇನ್ನು ಬೆಳಿಗ್ಗೆ ಅಂದ್ರೆ ಸೋಮವಾರ ದಿನ ಯಾರು ಊಟ ಮಾಡೋದು ಅಂದ್ಬಿಟ್ಟು ಮಂಗಳವಾರ ಬೆಳಿಗ್ಗೆ ಊಟ ಮಾಡ್ತಾರೆ. ಬೆಳಗಾನಕ್ಕೆ
ಓಕೆ, ಇವತ್ತಿನ ನನ್ನ ವಿಡಿಯೋ ಇದಾಗಿತ್ತು. ಗೋನಳ್ಳಿ ಮಾರಮ್ಮನ ಜಾತ್ರೆನ ನಿಮಗೆಲ್ಲ ತೋರಿಸಿದ್ದೀನಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇದೇ ರೀತಿ ಕಲಾಚಂದನ 1438 ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.